ನೋಡಬೇಕಾ ದೊಡ್ಡ ನಾನು ಹಿಂಗೆ ಮಿಮ್ಮಿ ಕೊಡಿಸ್ತೀನಿ ಆಯ್ತಾ ದೊಡ್ಡ ಮಿಮ್ಮಿ ಹಿಡಿಯದೆ ಇಲ್ಲಿ ಹಾಯ್ ಏನಿ ಹಾಯ್ ಇಲ್ಲಿ ನೋಡು ನೋಡು ಇಲ್ಲಿ ಹಾಯ್ ಎಲ್ಲಿ ಹೋಗ್ತಿದ್ದೀರಾ ಏನಕ್ಕೆ ದುಬೈ ವಾಟರ್ ಫಿಶ್ ನೋಡೋದು ಅಂತ ಹೊರಟಿದ್ದೀವಿ ಚಿಕ್ಕಮಂಗ್ಳೂರಿಗೆ ಹೋಗೋಣ ಅಂತ ಸ್ವಲ್ಪ ಅಂಗಡಿಗೆ ಲೈನಿಂಗ್ಗಳೆಲ್ಲ ತೊಗೊಳಕ್ಕಿತ್ತು ಎಲ್ಲ ಖಾಲಿಯಾಗಿತ್ತು ಅದಕ್ಕೋಸ್ಕರ ಹೊರಟಿದ್ದೀವಿ ಶಾಪಿಗೆ ಹೋಗಿದ್ದೆ ಅಲ್ಲಿಂದ ತಕ್ಷಣ ಹೋಗಿ ಹೊರಟು 4 ಗಂಟೆಗೆ ಹೊರಟು ರೆಡಿಯಾಗಿ ಬಂದಿದ್ದೀವಿ ಈಗೇನು 6 ಗಂಟೆ ಆಯಿತು ಹಾಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಕಾರ್ ಮುಂದೆನೇ ಒಂದು ಲಾರಿ ಹೋಗ್ತಾ ಇತ್ತು ಅದು ಎಷ್ಟು ಲೋಡ್ ಹಾಕಿದ್ದಾರೆ ಅಂತ ಅದು ಫುಲ್ಲು ಸ್ವಲ್ಪ ಟನ್ ಬಂದರೆ ಫುಲ್ಲು ಕ್ರಾಸ್ ಆಗ್ತಾ ಇದೆ ಭಯನೇ ಆಗುತ್ತೆ ನೋಡೋಕ್ಕೆ ನೋಡಿ ನಾನಿಲ್ಲಿ ಊಟ ಮಾಡಿರಲಿಲ್ಲ ಇವತ್ತು ಲೇಟ್ ಆಗಿಬಿಟ್ಟಿತ್ತು ಅಂದರೆ ನಾನು ಶಾಪಲ್ಲಿ ಹೋಗಿದ್ದೆ ಲೇಟು ಅಲ್ಲ ಮನೆಗೆ ಹಾಗಾಗಿ ಊಟ ಮಾಡಿರಲಿಲ್ಲ ಹಾಗೆ ಒಂದು ಬೇಕ್ರಿ ಇಲ್ಲೇ ಚಿಕ್ಕಮಂಗ್ಳೂರು ಹೋಗೋ ರೋಡಲ್ಲೇ ಫಸ್ಟ್ ಬೇಕ್ರಿಲಿ ಒಂದು ಪಪ್ಸ್ ಮತ್ತು ಗೋಬಿ ತೊಗೊಂಡ್ವಿ ಹಶು ತಡೆಯೋಕ್ಕೆ ಆಗ್ತಾ ಇರಲಿಲ್ಲ ಲೇಟ್ ಆಯಿತು ಅಂತೇಳಿ ಮನೇಲೂ ಊಟ ಮಾಡಲಿಲ್ಲ ಹಾಗೆ ಹೊರಟು ಬಂದುಬಿಟ್ಟಿದ್ವಿ ಹಾಗೆ ನೋಡಿ ಇಲ್ಲಿ ಬೇಕ್ರಿಯಲ್ಲಿರೋ ಪಾಪು ಹೊರಗಡೆ ಬಂದು ನನ್ನ ಮಗನ ಮಾತಾಡಿಸ್ತಾ ಇದ್ದಾಳೆ ನನ್ನ ಮಗನಿಗೆ ಎಷ್ಟು ಖುಷಿ ಆಗ್ತಾ ಇದೆ ನೋಡಿ ಅಯ್ಯೋ ಅಲ್ಲಿಂದ ಲೈನಿಂಗ್ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ವಿ ಇಲ್ಲಂತೂ ಲೈನಿಂಗ್ ತೊಗೊಳಕ್ಕೆ ಬಂದರೆ ಟೈಮ್ ಆಗೋದೇ ಗೊತ್ತಾಗಲ್ಲ ಸುಸ್ತಾಗೋಯ್ತು ನನಗಂತೂ ಎಷ್ಟು ಹುಡುಕಿ ತೊಗೊಳ್ಬೇಕು ಎಷ್ಟು ತೊಗೊಂಡ್ರೂ ಸಿಗೋದೇ ಇಲ್ಲ 6:30 ಬಂದಿದ್ದು ಈಗ ಎಷ್ಟಾಯ್ತು ಟೈಮ್ 7:30 ಆದರೂ ಮುಗಿಸಿರೋದು ಲೈನಿಂಗ್ ಟೈಮ್ ಆಯಿತು ಹಾಗೆ ಇವಾಗೆಲ್ಲ ಲೈನಿಂಗ್ ತೊಗೊಂಡು ಮುಗೀತು ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ದುಬೈ ಅಂಡರ್ ವಾಟರ್ ಅಂತ ಹಾಕಿದ್ರು ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ತುಂಬ ದಿನದಿಂದ ಅಂದ್ಕೊತಾ ಇದ್ವಿ ಹಾಗಾಗಿ ಇಲ್ಲಿಗೆ ಕರ್ಕೊಂಡು ಬಂದ್ವಿ ಚೆನ್ನಾಗಿದೆ ಅಂದರೆ ಫಿಶಿಂಗ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫ್ರೆಂಡ್ಸ್ ನನ್ನ ಮಗಳಿಗಂತೂ ಎಲ್ಲಿ ಏನು ಕಂಡ್ರೂ ಅದು ತೊಗೊಂಡ್ಲೇಬೇಕು ಅವಳಿಗೆ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದಾಳೆ ಬೈದು ಹಾಗೆ ಇಲ್ಲೇನೋ ಕಾಣ್ತಾ ಇತ್ತು ಅಮ್ಮ ಅದು ತಕ್ಕೊಡು ಇದು ತಕ್ಕೊಡು ಅಂತ ಸ್ಟಾರ್ಟ್ ಮಾಡ್ಕೊಬಿಡ್ತಾಳೆ ಹಾಗೆ ನಾನಿಲ್ಲಿ ಸ್ವಲ್ಪ ಮಸಾಲೆ ಐಟಮ್ ಎಲ್ಲ ಇತ್ತು ಅದನ್ನೆಲ್ಲ ತೊಗೊಂಡೆ ಉಪ್ಪಿನಕಾಯಿ ನೋಡಿ ಎಷ್ಟು ಥರದಲ್ಲಿ ಹಾಕಿದ್ದಾರೆ ಅಂತ ಇದು ನಲ್ಲಿ ಇದು ನಿಮ್ಮ ಲೆಮನ್ನಾ ಫ್ರೆಂಡ್ಸ್ ಇಲ್ಲಿ 50 ರೂಪೀಸ್ಗೆ 10 ಬುಲೆಟ್ ಏನೋ ಹಾಕ್ಕೊಡ್ತಾರೆ ನಾನು ಇದೇ ಫಸ್ಟ್ ನಾನು ಟ್ರೈ ಮಾಡಿದ್ದು ನಮ್ಮನೆಯವ್ರು ಮಾಡು ಅಂದರು ಇದೇ ಫಸ್ಟ್ ಟ್ರೈ ಮಾಡಿದ್ದು ಹಾಗೆ ನಮ್ಮನೆಯವರು ಇಲ್ಲಿ ಬಾಲ್ ಹೊಡಿತಾ ಇದ್ದಾರೆ ನನ್ನ
ಮಗನಿಗೆ ಡ್ಯಾನ್ಸ್ ಮಾಡೋಕ್ಕೆ ಇಷ್ಟ ಆಗ್ತಿದೆ, ಅದ್ರ ಮೇಲೆ ನಿಲ್ಸೋದಕ್ಕೆ ಭಯ ಪಡ್ತಾ ಇದ್ದಾನೆ. ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಸೌಂದರ್ಯ ಹೋಟೆಲಿಗೆ ಊಟ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಫುಲ್ಲು ನಾನ್ ವೆಜ್ ತಿಂದು ಬೋರ್ ಆಗಿಬಿಟ್ಟಿದೆ. ಅಂದರೆ ರಿಲೇಟಿವ್ ಎಲ್ಲ ಬಂದಾಗ ಮತ್ತು ಎಲ್ಲ ಮನೆಗೆಲ್ಲ ಹೋಗಿದ್ವಿ ಅಲ್ಲ, ಎಲ್ಲ ಕಡೆನೂ ನಾನ್ ವೆಜ್ಜೇ. ಹಾಗಾಗಿ ಫುಲ್ ಬೋರ್ ಆಗಿಬಿಟ್ಟಿದೆ. ಹಾಗೆ ನನ್ನ ಮಗಳು ನೋಡಿ ಇಲ್ಲಿ ಹಲ್ಲು ಕೀಳ್ಸ್ಕೊಂಡು ಬಂದಿದ್ದಾಳೆ. ಪೈನ್ ಇದೆಯಂತೆ, ನೋವಾಗ್ತಿದ್ಯಾ ನೋಡಿ, ಹಲ್ಲು ಕೀಳ್ಸಿದ್ರೆ ಒಂದು ಐಸ್ ಕ್ರೀಮ್ ಸಿಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.